ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಗಾಡಿನ ತಗೊಂಡೋಗಿ ಹಾಕಿದವರೆಗೂ ಹೇಳಿದೆ. ಆದ್ರೆ ಅದ್ರಲ್ಲಿ ಒಂದು ಪ್ರೊಸೀಜರ್ ಮಿಸ್ ಆಗಿತ್ತು. ಗಾಡಿ ಹಾಕಿದ ಮೇಲೆ ಎಷ್ಟು ಖರ್ಚಾಯಿತು ಮತ್ತೆ ಅಲ್ಲಿ ಏನೇನು ಪ್ರೋಸೆಸ್ಸು, ಸೊ ಅದನ್ನ ಕ್ಲಿಯರ್ ಮಾಡಬೇಕು. ಅಂಡ್ ಜೊತೆಗೆ ನಾವು ಲಡಾಖ್ಗೆ ಹೋದಾಗ ಅಲ್ಲಿ ಯಾವ್ಯಾವ್ದನ್ನ ನೋಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅನ್ನೋ ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ನಿಮಗೆ ನಾನು ಕೊಡಬೇಕಾಗಿರುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ನೋಡಿ, ಇದು ರೈಲ್ವೆಯಿಂದ ಕೊಟ್ಟಂತ ರೈಲ್ವೆ ಟಿಕೆಟು. ಸೊ ಈ ಟಿಕೆಟನ್ನ ತಗೊಂಡು ಹೋದ್ರೆ ಮಾತ್ರ ನಮಗೆ ಅಲ್ಲಿ ನಮ್ಮ ಗಾಡಿನ ವಾಪಸ್ ಕೊಡ್ತಾರೆ. ಈ ಟಿಕೆಟ್ ಜೊತೆಗೆ ನಾವು ತಗೊಂಡು ಹೋಗ್ಬೇಕಾಗಿರೋದೇನು ಅಂತಂದರೆ ನಮ್ಮ ಒಂದು ಆಧಾರ್ ಕಾರ್ಡನ್ನು ತಗೊಂಡು ಹೋಗಬೇಕು, ಜೆರಾಕ್ಸ್ನ. ಯಾಕೆ ಅಂತಂದರೆ ನಾವೇನಾ ಅದು ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಗಾಡಿ ಓನರಾ ಇಲ್ವಾ ಅಂತ ತಿಳ್ಕೊಂಡು ಅದಾದಮೇಲೆ ಗಾಡಿನ ಕೊಡ್ತಾರೆ. ಅದು ನಮ್ಮ ಸೇಫ್ಟಿಗೋಸ್ಕರ. ಎಷ್ಟಾಯ್ತಪ್ಪ ಇದಕ್ಕೆ ಅಂತ ನೀವು ಕೇಳಿದ್ರೆ ನಮಗೆ ಆಲ್ಮೋಸ್ಟ್ 7,500 ರೂಪಾಯಿ ಆಯಿತು. ಅಲ್ಲ, ಗೌರ್ಮೆಂಟ್ ಬಿಲ್ ಎಷ್ಟಿದೆ ಅಂತ ನೀವು ಕೇಳಿದ್ರೆ ರೈಲೆಲ್ಲ ಹಾಕಿದ್ರೆ 3,800 ರೂಪಾಯಿ ಏನೋ ಬಂತು ನನ್ನ ಗಾಡಿಗೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ನಾವು ಡೈರೆಕ್ಟಾಗಿ ಟಿಕೆಟ್ನ ತಗೊಳಕ್ಕೆ ಹೋದಾಗ ಅಲ್ಲಿ ಅಫಿಷಿಯಲ್ಸ್ಗಳು ಏನು ಹೇಳಿದ್ರು ಅಂತಂದರೆ, ನೋಡಿ ನಿಮ್ಮ ಗಾಡಿ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ, ಆದರೆ ನೀವು ಇವಾಗ ಬುಧವಾರಕ್ಕೆ ತಂದು ಬಿಟ್ಟಿದ್ದೀರಾ. ಇವತ್ತಿನ ಟೈಮಲ್ಲಿ ನಮಗೇನಾದರೂ ಕ್ಯಾಪ್ಸಿಕಮ್ಮು ಅಥವಾ ಎಗ್ಗು ಜಾಸ್ತಿ ಬಂತು ಅಂತಂದರೆ ನಾವು ಫಸ್ಟು ಅದಕ್ಕೆ ಆದ್ಯತೆ ಕೊಡ್ತೀವಿ, ಅದಾದಮೇಲೆ ನಿಮ್ಮ ಗಾಡಿನ ಹಾಕ್ತೀವಿ. ಇನ್ ಕೇಸ್ ಆ ಒಂದು ಬಾಕ್ಸ್ ಖಾಲಿ ಇತ್ತು ಅಂತಂದರೆ ನಿಮ್ದಕ್ಕೆ ಹಾಕೊಡ್ತೀವಿ, ಇಲ್ಲ ಅಂತಂದರೆ ನಾವು ಹಾಕೋಕ್ಕಾಗಲ್ಲ, ಶನಿವಾರಕ್ಕೆ ಬರುತ್ತೆ ಅಂತಂದರು. ಇಲ್ಲಿ ನಾವು ಆಲ್ರೆಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ. ಇವಾಗ 10,000 11,000 ಆಲ್ಮೋಸ್ಟ್ ಹತ್ರಕ್ಕೆ ಫ್ಲೈಟ್ನು ಬುಕ್ ಮಾಡಿಬಿಟ್ಟು ನಾವು ಅಲ್ಲಿ ಬರುತ್ತಾ ಬರಲ್ವಾ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಪ್ಲ್ಯಾನು ಕ್ಲೀನಾಗಿ ಹೋಗ್ಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಓಕೆ ಇದಕ್ಕೆ ಬೇರೆ ಆಲ್ಟರ್ನೇಟ್ ಏನು ಅಂತ ಹುಡುಕಿದಾಗ ಅಲ್ಲೊಬ್ಬ ಏಜೆಂಟು ಸಿಕ್ಕಿದ್ರು. ಆ ಏಜೆಂಟ್ ಏನು ಹೇಳಿದ್ರು ಅಂತಂದರೆ, ಆಯಿತು ನಾವು ನಿಮ್ಮ ಪ್ಯಾಕಿಂಗಿಂದ ಹಿಡಿದು ಹ್ಯಾಂಡ್ಲಿಂಗಿಂದ ಹಿಡಿದು ಪ್ರತಿಯೊಂದು ಕೂಡ ನೋಡ್ಕೊತೀವಿ, ನೀವು ಜಸ್ಟ್ ನಮಗೆ ಗಾಡಿ ಬಿಟ್ಟೋದ್ರೆ ಸಾಕು, ನಾವು ಹಾಕೋತೀವಿ ಅಂತ. ಸೊ ಆದರೂ ನಾನು ಏನು ಮಾಡಿದೆ, ಅವತ್ತು ಗಾಡಿ ಹಾಕೋ ದಿನವೂ ಕೂಡ ಹೋಗಿ ಗಾಡಿನೂ ಕೂಡ ಒಂದ್ಸಲ ನೋಡಿಕೊಂಡೆ ನನ್ನ ಕಣ್ಣಾರೆ, ಗಾಡಿ ಹಾಕ್ತಾ ಇದ್ದಾರಾ ಏನು ಅಂತ. ಹೌದು, ಆರಾಮಾ? ಎಲ್ಲಿ ಬಿಡಿ, ಅದರಲ್ಲೇನು. ನಿಮ್ಮ ಹೆಸರು? ಯಾವ ಊರವರು? ಬಳ್ಳಾರಿ. ಇಲ್ಲಿ ವರ್ಕ್ ಮಾಡ್ತಿರೋದಾ? ಸೂಪರ್. ಸೊ ಆಲ್ರೆಡಿ ಬಂದಿದೆ, ಪ್ಲಾಟ್ಫಾರ್ಮ್ ನಂಬರ್ 6 ಅಂತೆ. बाइक कौन सी डब्बा में डाला? वो लेके आएगा फर्स्ट और लास्ट में डालता. ಫಸ್ಟ್ और ಲಾಸ್ಟ್ ಮೇ? ಓ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲ ಒಂದು ಎರಡು. ಸೇಫ್ಟಿ ಆಗಿದೆ ಅಲ್ವಾ? ಅದೇ ನಮ್ದು ಇದೊಂದು ತೊಂದರೆ ಇಲ್ಲ ಬಿಡಿ. ನನ್ನ ಪಾಪ ಈ ಇಬ್ಬರು ಫ್ರೆಂಡ್ಸ್ಗೆ ಫೋಟೋ ಒಂದು ಇದು ನೆಕ್ಸ್ಟ್ ಸ್ಟಾಪ್ ಅಲ್ಲ. ಟ್ರೈನ್ನ ಕೈಯೊಂದಿಗೆ ಕಳಿಸ್ಬಿಟ್ಟೆ ಹೋಯ್ತಾ ಇದ್ದೀನಿ ನೋಡಿ. ಇವಾಗ ಕ್ರಾಸ್ ಆಗ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಯಾವಾಗ 15ನೇ ತಾರೀಕು 3:45 ಹೋಗಿ ಸೇರಿಸುತ್ತೆ. ಆಯ್ತಾ, ನಾವೇನಾದರೂ ಬೆಂಗಳೂರಿಂದ ಚಂಡೀಗಢವರೆಗೂ ಕೂಡ ಗಾಡಿನ ಹಾಕಬೇಕು ಅಂತಂದರೆ 2 ದಿನ ಸಾಧ್ಯ. ಒಂದು ಬುಧವಾರ, ಇನ್ನೊಂದು ಶನಿವಾರ. ಬುಧವಾರ ಇಲ್ಲಿ ಬಿಟ್ಟರೆ 3 ಗಂಟೆಗೆ ಮಧ್ಯಾಹ್ನ, ಅಲ್ಲಿಗೆ ಹೋಗಿ ಸೇರೋದು ಬಂದ್ಬಿಟ್ಟು ಶುಕ್ರವಾರ ನಮ್ಮ ಕೈಗೆ ಸಿಗುತ್ತೆ 3:45ಗೆ. ಇನ್ನು ನೀವು ಶನಿವಾರ ಏನಾದರೂ ಗಾಡಿನ ಇಲ್ಲಿ ಹಾಕ್ತು ಅಂತಂದರೆ ಸೋಮವಾರ 3:45 ನಿಮ್ಮ ಗಾಡಿ ನಿಮ್ಮ ಕೈಗೆ ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಬಿಫೋರೇ ಪ್ಲ್ಯಾನ್ ಮಾಡ್ಕೋಬೇಕು. ನನಗೆ ಅರ್ಜೆಂಟ್ ಇದೆ ಅಂತಂದಾಗ 100% ಬೇಗ ಹೋಗಿ ಕೇಳಿಕೊಂಡು ಪಟ್ಟಂತ ಕೆಲಸ ಮುಗಿಸ್ಬೇಕು. ಇನ್ ಕೇಸ್ ನನಗೆ ಅರ್ಜೆಂಟ್ ಇಲ್ಲ ಗುರು, ನಾನು ಆರಾಮಾಗಿ ಆಗ್ತೀನಿ ಅಂತಂದರೆ ನೀವಿಲ್ಲಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗಳು ಕೂಡ ಸುಮಾರಾಗಿದ್ದಾವೆ. ಆಲ್ಮೋಸ್ಟ್ ಈ ದುಡ್ಡಿಗಿಂತ ಇನ್ನೊಂದು 3,000-4,000 ಕೊಡ್ತು ಅಂತಂದರೆ ಇನ್ನೂ ಸೇಫಾಗಿ ತೊಗೊಂಡೋಗಿ ತಲುಪಿಸ್ತಾರೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ಅದು ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದಾಗಿರುತ್ತೆ. ನೀವು ನೋಡಿಕೊಂಡು ಯಾರು ಏಜೆನ್ಸಿ ಸರಿಯಾಗಿದ್ದಾರೆ ಅವ್ರನ್ನ ನೋಡ್ಕೊಂಡು ಬಿಡೋದಾಗಿರುತ್ತೆ. ಸೊ ಇದಿಷ್ಟು ರೈಲಲ್ಲಿ ನಾವು ಗಾಡಿನ ಹಾಕ್ತು ಅಂತಂದರೆ ಎಷ್ಟಾಗುತ್ತೆ ಅಂತ. ಇನ್ ಕೇಸ್ ಏನಾದರೂ ನೀವು ಟ್ರೈನಲ್ಲಿ ಗಾಡಿ ಹಾಕಬೇಕು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಇದ್ರ ಮಧ್ಯದಲ್ಲಿ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಈ ಲಡಾಖ್ ಟ್ರಿಪ್ನ ಮುಗಿಸ್ಕೊಂಡು ಬರ್ತಿದ್ದಂಗೆ ನನ್ನ ನೆಕ್ಸ್ಟ್ ಎಕ್ಸ್ಪಿಡಿಷನ್ ಬಂದ್ಬಿಟ್ಟು ಕಾರಲ್ಲಿರುತ್ತೆ. ಈ ಸಲ ನಮ್ಮ ಕಾಳನ್ನ ಕರ್ಕೊಂಡು ಒಂದು ಇಂಟರ್ನ್ಯಾಷನಲ್ ಡ್ರೈವ್ ನ ಮಾಡ್ತಾ ಇದ್ದೀನಿ. ಅದು ಬೆಂಗಳೂರಿಂದ ಚೈನಾವರೆಗೆ. ಆದ್ರೆ ಈ ಡ್ರೈವ್ ನ ನಾನು ಒಬ್ಬನೇ ಮಾಡ್ತಾ ಇಲ್ಲ, ನಿಮ್ ಜೊತೆ ಮಾಡ್ತಾ ಇದ್ದೀನಿ. ಹೌದು, ಇದೇ ಜುಲೈ 8 ಮತ್ತೆ ಆಗಸ್ಟ್ ಒಳಗಡೆ ಈ ಎಕ್ಸ್ಪಿಡಿಷನ್ ಶುರು ಆಗ್ತಾ ಇದೆ. ಈ ಎಕ್ಸ್ಪಿಡಿಷನ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿ ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಪೊಸಿಷನ್ ಇಲ್ಲ. ಜಸ್ಟ್ ನೀವು ಒಬ್ರು ಟ್ರಾವೆಲ್ ಎಂಥೂಸಿಯಾಸ್ಟ್ ಮೈಂಡ್ ಇದ್ದು ಅಡ್ವೆಂಚರ್ಸ್ ನ ಇಷ್ಟಪಡೋಂಥವ್ರು ಇತ್ತು ಅಂತಂದ್ರೆ ಸಾಕು. ವಿಡಿಯೋ ನೋಡ್ತಾ ಇರೋ ನೀವು ಕೂಡ ಏನಾದ್ರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಳಗಡೆ ಕೊಟ್ಟಿರೋ ನಂಬರ್
ನಂಬರ್ಗೆ ವಾಟ್ಸ್ಆಪ್ ಮಾಡಿ ಐಟ್ನರಿನ ನಿಮಗೆ ಕಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಈ ಟ್ರಿಪ್ಪಿನ ಬಗೆಗಿನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಕಿತ್ತಡಿ ಅಡ್ವೆಂಚರ್ಸ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಈ ಎಕ್ಸ್ಪಿಡಿಷನ್ ನ ಮಾಡೋಕೆ ನಮ್ ಜೊತೆಗೆ ಬೇಕಾಗಿರೋದು ಬರೀ 5 ಕಾರು. ಹಾಗಾಗಿ ನಿಮ್ಗೂ ಕೂಡ ಈ ಎಕ್ಸ್ಪಿಡಿಷನ್ ಅಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬೆಂಗಳೂರಿಂದ ಚೈನಾವರೆಗೂ ನಮ್ದೇ ಕಾರಲ್ಲಿ ಹೋಗಿ ಬರುವ. ಸೊ ಈಗ ಅಲ್ಲಿಗೆ ಹೋಗೋಕ್ಕೆ ಏನಪ್ಪ ಡಾಕ್ಯುಮೆಂಟ್ ಬೇಕು ಅಂತಂದರೆ ಒಂದು ಪರ್ಮಿಟ್ ಬೇಕು. ಸೊ ದಿಸ್ ಈಸ್ ದ ಪರ್ಮಿಟ್, ಆಫೀಸ್ ಆಫ್ ದ CEO ಲೇ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಒಂದು ಸ್ಕ್ರೀನ್ನ ಹಾಕ್ತೀನಿ, ಅದರಲ್ಲಿ ನೋಡಿ ಹೆಂಗೆ ಅಪ್ಲೈ ಮಾಡೋದು ಅನ್ನೋದೇ ವೆಬ್ಸೈಟ್ನೆಲ್ಲ ಹಾಕಿರ್ತೀನಿ. ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ತು ಅಂತಂದರೆ ನೀಟಾಗಿ ಯಾವತ್ತಿಂದ ಯಾವತ್ತವರೆಗೂ ಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ನೀವು ಎಲ್ಲಿ ಅಲ್ಲಿಗೆ ಹೋಗ್ತಿರಲ್ಲ, ಲೇಗ್ ಹೋಗ್ತಿರಲ್ಲ, ಅದರ 2 ದಿನ ಹಿಂದೆಯೇ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿ ಹೋಗಿ ಅಕಮಡೈಸೇಷನ್ ಆಗೋಕ್ಕೆ ಅಂತ ಹೇಳಿ ಅವರು 2 ದಿನ ನಮ್ಮನ್ನು ಅಲ್ಲಿಂದ ಟೈಮ್ ಕೊಡ್ತಾರೆ. ಅಂತಂದರೆ ನಾನು ಇವತ್ತು ಬುಕ್ ಮಾಡಿದೆ ಅಂತಂದರೆ ನಾಳಿದ್ದಿಂದ ಹೋಗ್ಬೋದು, ಆ ಥರ ಪರ್ಮಿಷನ್ನ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ನೀವು ಹೋಗೋ ರೂಟಲ್ಲಿ ನಿಮಗೆ ಯಾವ್ಯಾವ ಏರಿಯಾಗಳನ್ನ ನೋಡಬೇಕು ಅಂತ ಅನಿಸ್ತಿದೆಯೋ ಅದನ್ನೆಲ್ಲನೂ ಟಿಕ್ ಮಾಡಿ. ಆಲ್ಮೋಸ್ಟ್ 23 ಇದೆ, ನಾನು 23 ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟನ್ನು ನೋಡೋದು, ಆಗಲಿಲ್ಲ ಅಂತಂದರೆ ವಾಪಸ್ ಬರೋದು. ಇನ್ನು ಇದಕ್ಕೆ ಎಷ್ಟಪ್ಪ ದುಡ್ಡು ಖರ್ಚಾಯಿತು ಅಂತಂದರೆ ನೋಡಿ, 400 ರೂಪಾಯಿ ಇದೆ ಈ ಪರ್ಮಿಟ್ಗೆ. ಅದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದರೆ ರೆಡ್ ಕ್ರಾಸ್ಗೆ 50 ರೂಪಾಯಿ ಕೊಡ್ಬೋದು, ಡೊನೇಟ್ ಮಾಡ್ಬೋದು. ನೀವು ಬೇಕು ಅಂದರೆ ಕೊಡ್ಬೋದು, ಬೇಡ ಅಂತಂದರೆ ಇಲ್ಲ. ಸೊ ಇದು ಲಡಾಖಿಗೆ ಹೋಗೋಕ್ಕೆ ಬೇಕಾಗಿರೋಂಥ ಪರ್ಮಿಟ್ಟು. ಇದು ಬಾಡಿಗಾಯಿತು. ಗಾಡಿಗೆ ಏನೇನಪ್ಪ ತಗೊಂಡೆ ಅಂತಂದರೆ ಆ್ಯಸ್ ಯೂಶ್ವಲ್ ನಾನು ಎಲ್ಲೋದ್ರೂ ರಿಸ್ಕ್ ತಗೊಳ್ಳಲ್ಲ. ಈ ಥರ ದೂರಕ್ಕೆ ಹೋದಾಗ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ಹತ್ರ ಇರ್ತಕ್ಕಂಥ ಒರಿಜಿನಲ್ RC ತಗೋತೀನಿ, ಮತ್ತು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ತಗೋತೀನಿ, ಒರಿಜಿನಲ್ ಒಂದು ID ಕಾರ್ಡ್ನ ತಗೋತೀನಿ. ಅಂತಂದರೆ ನಂದು ಯಾವುದಾದ್ರೂ ವೋಟರ್ IDನೋ ಈ ಥರ ಯಾವುದಾದ್ರೂ ಸೆಕೆಂಡ್ರಿ ಆಧಾರ್ ಬಿಟ್ಟು ಒಂದು IDನ ತಗೋತೀನಿ. ಅದಾದಮೇಲೆ ನಾನು ಏನು ವರ್ಕ್ ಮಾಡ್ತೀನಲ್ಲ ಆ ವರ್ಕ್ ರಿಲೇಟೆಡ್ ಒಂದು IDನ ತಗೋತೀನಿ. ಸೊ ನಂದು ಅಡ್ವೊಕೇಟ್ ಕಾರ್ಡ್ ಯಾವಾಗಲೂ ನನ್ನ ಜಾಬಲ್ಲಿ ಇರುತ್ತೆ, ರಿಸ್ಕ್ ಇಲ್ಲದೆ ಯಾವಾಗಲೂ ಇರಲೇಬೇಕು ಆ್ಯಕ್ಚುಲಿ. ಯಾಕೆಂತಂದರೆ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಆಗುತ್ತೆ. ಇನ್ನು ನನ್ನ ಆಧಾರ್ ಕಾರ್ಡ್ನ ತಗೊಂಡಿದ್ದೀನಿ. ಸೊ ಇದಿಷ್ಟಾಯಿತು ಅಂತಂದರೆ ನಾನು ಆಲ್ಮೋಸ್ಟ್ ನಿಮ್ಗೆ ಯಾರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲೇ ಹೋದರೂ ಈ ಥರದ್ದು ಒಂದು 4-5 ಫೋಟೋಗಳನ್ನು ಕ್ಯಾರಿ ಮಾಡಿ. ಯಾಕೆ ಅಂತಂದರೆ ಎಲ್ಲೋ ಒಂದು ಅರ್ಜೆಂಟ್ ಸೀನಲ್ಲಿ ನಮಗೆ ಫೋಟೋಸ್ ಬೇಕಿರುತ್ತೆ, ಆವಾಗ ನಾವೆಲ್ಲೋ ಹುಡಿಕಂಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ಹತ್ರ ಎಲ್ಲ ರೆಡಿ ಇರಬೇಕು. ಇನ್ನು ಈಗ ನಾನು ಏನು ತೋರಿಸ್ನೋ ಈ ಗಾಡಿದಾಗಿರ್ಬೋದು ಈ ಎಲ್ಲದ್ರದ್ದು ಕೂಡ ಫುಲ್ಲು ಡಾಕ್ಯುಮೆಂಟ್ಸ್ಗಳನ್ನು ಒಂದೊಂದು ಸೆಟ್ಟು ಕಾಪಿ ಮಾಡಿ ಇಟ್ಸ್ಕೊಳ್ಳಿ. ಎಕ್ಸಾಂಪಲ್ ಏನು, ಡ್ರೈವಿಂಗ್ ಲೈಸೆನ್ಸು ಮತ್ತು ಇನ್ಸೂರೆನ್ಸು, ಅದಾದಮೇಲೆ ಒಂದು ID ಕಾರ್ಡ್ ಜೆರಾಕ್ಸು. ಈಗ ನಾನು ಏನೇನು ತೋರಿಸಿದ್ನೋ ಅದೆಲ್ಲದ್ರದ್ದು ಕೂಡ ಒಂದೊಂದು ಜೆರಾಕ್ಸು. ಪಾಸ್ಪೋರ್ಟ್ ಏನಾದರೂ ಇತ್ತು ಅಂತಂದರೆ ಅದ್ರದ್ದು ಒಂದು ಜೆರಾಕ್ಸ್ ತಗೊಳ್ಳಿ, ಯಾಕಂದರೆ ಸ್ಟ್ರಾಂಗ್ ಪ್ರೂಫ್ ಆಗಿರುತ್ತೆ. ಇನ್ನು ಗಾಡಿದು ಇನ್ಸೂರೆನ್ಸು, RC ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಇಷ್ಟೂ ತಗೊಂಡು ಒಂದು ಸೆಟ್ಟನ್ನು ಜೆರಾಕ್ಸನ್ನು ಯಾವಾಗಲೂ ನಿಮ್ಮ ಗಾಡಿನಲ್ಲಿ ಇಟ್ಕೊಳ್ಳಿ. ಇದಿಷ್ಟು ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಇದ್ದಂಥ ಇನ್ಫಾರ್ಮೇಷನು. ಇನ್ನು ನೀವೇನಾದರೂ ರೂಟ್ ಕೇಳ್ತು ಅಂತಂದರೆ ನಾವು ಈ ಸಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಅಂತಂದರೆ ಮೊದಲ ಥರ ಹೆಂಗೋ ನಡೆಯುತ್ತೆ ಅನ್ನೋ ಥರ ಎಲ್ಲ ಮಾಡ್ಕೊಂಡಿಲ್ಲ, ಕ್ಲೀನಾಗಿ ಹಿಂಗೆ ಆಗಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿರೋದು. ಸೊ ನೋಡಿ, ಈಗ ನಾವು ಚಂಡೀಗಢಕ್ಕೆ ಹೋಗ್ತೀವಲ್ವ, ನಮಗೆ ಒಂದೆಷ್ಟು 3:45 ಗಾಡಿ ಸಿಗುತ್ತೆ ಅಂತಂದರೆ ಅಲ್ಲಿಂದ ನಾವು ಮೇ ಬಿ ಹೋಗೋಕ್ಕಾಗಲ್ಲ, ಮೇ ಬಿ ಚಂಡೀಗಢಲ್ಲೇ ಹಾಲ್ಟ್ ಆಗ್ತೀವಿ ಶುಕ್ರವಾರ. ಶನಿವಾರದಿಂದ ಶುರು ಆಗುತ್ತೆ ನಮ್ಮ ರೈಡು. ಶನಿವಾರದಿಂದ ಶುರು ಆಯಿತು ಅಂತಂದರೆ ಡೇ 1 ಆದರೆ ಶ್ರೀನಗರ ತಲುಪಂಥ ಪ್ರಯತ್ನನ ಮಾಡ್ತೀವಿ. ಇಲ್ಲ ಅಂತಂದರೆ ಗೊತ್ತಿಲ್ಲ, ಇದು ದಿನಗಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ರೂಟ್ಗಳನ್ನ ಹೇಳ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಶ್ರೀನಗರು, ದಾಲ್ ಲೇಕು, ಕಾರ್ಗಿಲ್ಲು, ಆಮೇಲೆ ಲೇ, ಕಾರ್ದುಂಗ್ಲಾ, ನುಬ್ರಾ ವ್ಯಾಲಿ, ಮತ್ತು ಪ್ಯಾಂಗಾಂಗ್ ಲೇಕು, ಮತ್ತು ಹಾನ್ಲೆ, ಉಮ್ಲಿಂಗ್ಲಾ, ಮಿಗ್ಲಾ, ಸುಮೂರೋರಿ, ಪೂಗಾ ವ್ಯಾಲಿ, ಸರ್ಚು, ಮನಾಲಿ, ವಾಪಸ್ ಡೆಲ್ಲಿ. ಸೊ ಇದು ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಸೊ ಇದೇನು ಅಂತಂದರೆ ನಿಮಗೆ ವಯಾ ಮನಾಲಿ ಹೋಗ್ತೀರಾ ಅಥವಾ ಶ್ರೀನಗರ ಹೋಗ್ತೀರಾ ಅನ್ನೋದೇ ಮ್ಯಾಟ್ರ್ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಎಲ್ಲ ಮಾಡ್ಕೊಬೇಡಿ, ಅಲ್ಲಾದರೂ ಹೋಗೋಣ ಇಲ್ಲಾದರೂ ಹೋಗೋಣ, ಅಲ್ಲಿ ಹೋದ್ಮೇಲೆ ನೋಡೋಣ ಹೆಂಗಾಗತ್ತೆ ಅಂತ. ಮನಾಲಿ ಕಡೆಯಿಂದ ಹೋಯ್ತು ಅಂತಂದರೆ ಫಸ್ಟ್ ಅಟಲ್ ಟನಲ್ ಸಿಗುತ್ತೆ. ಇಲ್ಲ ನಾನು ಶ್ರೀನಗರ ಮುಗಿಸ್ಕೊಂಡು ಬರ್ತೀನಿ ಅಂತಂದರೆ ಎಲ್ಲ ಮುಗಿಸಾದ್ಮೇಲೆ ನಮಗೆ ಈ ಅಟಲ್ ಟನಲ್ ಸಿಗುತ್ತೆ. ಸೊ ಇಷ್ಟೆಲ್ಲ ನೀನು ಹೆಂಗಪ್ಪ ಹೇಳ್ತಾ ಇದೆಯಾ ಅಂತಂದರೆ, ಈಗ ನೋಡಿ ಇವತ್ತೊಂದು ಸೋಷಿಯಲ್ ಮೀಡಿಯಾ ಕಾಲ, ನಾನು ಹೋಗಿಲ್ಲ ಅಂತಂದ್ರೂ ಕೂಡ ನನ್ನ ಮನೆಯಲ್ಲೇ ಕೂತ್ಕೊಂಡು ಎಲ್ಲನೂ ಕೂಡ ನೋಡ್ಬೋದು. ಎಲ್ಲ ಜಾಗಗಳನ್ನ ಮನೆಯಿಂದ ನೋಡಿದ್ದೀನಿ, ಅಂದರೆ ಒಂದು ಸ್ವಲ್ಪ ರೂಟ್ಗಳೆಲ್ಲ ಹಾಕ್ಕೊಂಡು ನೋಡ್ಕೊಂಡಿದ್ದೀನಿ. ಬಟ್ ಲಡಾಖ್ ಅನ್ನೋದು ಒಬ್ಬ ಬೈಕರ್ ಎಮೋಷನ್ನು. ಇದನ್ನು ಹೆಂಗೆ ಹೇಳೋದು ನಿಮಗೆ, ಬೈಕರ್ಸ್ಗೆ ಒಂಥರ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಇವನ್ ನನಗೂ ಕೂಡ ಅದೊಂದು ಡ್ರೀಮ್ ಡೆಸ್ಟಿನೇಷನ್. ಇಷ್ಟು 26,000 ಕಿಲೋಮೀಟ್ರು, ಒಂದು 30 ಕಂಟ್ರೀಸ್ನ ಸುತ್ತಾಡಿಕೊಂಡು ಬೈಕಲ್ಲಿ ಬಂದಿದ್ರೂ ಕೂಡ ನನಗೆ ಲಡಾಖ್ ಹೋಗ್ತಾ ಇದ್ದೀನಿ ಅಂತಂದರೆ ಅದೇನೋ ಎಕ್ಸೈಟ್ಮೆಂಟ್ ಇದೆ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ, ಕ್ಯಾಮ್ರಾಗಳು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಆ ಮೂಮೆಂಟ್ನ ನಾನು ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಖುಷಿ ಏನು ಅಂತಂದರೆ ಈ ಒಂದು ಲಡಾಖ್ ಸೀರೀಸಲ್ಲೂ ಕೂಡ ನಾವೇನು ಲಂಡನ್ ಸೀರೀಸ್ನ ಮಾಡಬೇಕಾದ್ರೆ ನಾವು 3 ಜನ ರೈಡರ್ಸ್ ಇದ್ವೋ, ಅದೇ 3 ಜನ ರೈಡರ್ಸ್ ಇವಾಗ
ಒಟ್ಟಿಗೆ ಸೇರ್ಕೊಂಡು ಲಡಾಖ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ಒಂಥರ ಖುಷಿ. ಅಂತಂದರೆ ಈಗ ನಾರ್ಮಲ್ ಟ್ರಾವೆಲ್ಲು ಅಥವಾ ಟ್ರಿಪ್ ಮಾಡ್ಕೊಂಡು ಎಂಜಾಯ್ ಮಾಡೋರಿಗಿಂತನೂ ಕೂಡ ಹೆಚ್ಚಾಗಿ ಒಬ್ಬ ಬೈಕರ್ಗೆ ಇನ್ನೊಬ್ಬ ಬೈಕರೇ ಕಂಪ್ಯಾನಿಯನಾಗಿ ಬಂತು ಅಂತಂದರೆ ಅದರದ್ದು ಬೇರೆ ಲೆವೆಲ್ ಇರುತ್ತೆ, ಅದರ ಫೀಲೇ ಬೇರೆ. ಸೊ ಆ ಫೀಲ್ನ ಕೊಡ್ತಕ್ಕಂಥ ನನ್ನ ಇಬ್ಬರು ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳ್ತಾ ನಾಳೆ ನಮ್ಮ ಜರ್ನಿನ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. 7 ಗಂಟೆಗೆ ನಮ್ಮ ಫ್ಲೈಟ್ ಇದೆ. ಲೇ ಅವ್ರು ತೊಗೊಂಡಿದ್ದೀವಿ. ಆಮೇಲೆ ಫ್ಲೈಟ್ ವಿಚಾರದಲ್ಲೂ ಬರೋದಾಯ್ತು ಅಂತಂದರೆ ನಮಗೆ 13,000 ತೋರಿಸಿತ್ತು ಫಸ್ಟು ಡೈರೆಕ್ಟ್ ಫ್ಲೈಟ್ಗೆ. ಅದಾದಮೇಲೆ ಲೇ ಅವ್ರು ತೊಗೊಂಡ್ವಿ, 5 ಅವರ್ ಆಯಿತು ಅಷ್ಟೇ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನಮಗೆ 3,000 ರೂಪಾಯಿ ಕಡಿಮೆ ಆಯಿತು. ಅಂತಂದರೆ 10,500ಕ್ಕೆಲ್ಲ ಇನ್ನೊಂದು ಫ್ಲೈಟ್ ಸಿಕ್ತು. ಬಟ್ ಒಂದೇ ಒಂದು ಡೆಲ್ಲಿಲಿ ಹೋಗಿ ಲೇ ಅವ್ರು ತೊಗೊಂಡು ಮತ್ತು ಚಂಡೀಗಢಗೆ ಹೋಗುತ್ತೆ. ಬಟ್ ತೊಂದರೆ ಇಲ್ಲ, ಅದರಲ್ಲಿ ನಮ್ಗೊಂದು 3,000 ಮಿಕ್ತು ಅಂತಂದರೆ ಆ ದುಡ್ಡನ್ನು ಬೇರೆ ಕಡೆ ಎಲ್ಲಾದರೂ ಖರ್ಚು ಮಾಡ್ಬೋದು. ಸೊ ನಾಳೆಯಿಂದ ನಮ್ಮ ರೈಡ್ ಶುರು ಆಗುತ್ತೆ. ಮನೇಲಿ ಕೂತ್ಕೊಂಡು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅದನ್ನ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮಗೆ ಆಶೀರ್ವಾದ ಮಾಡಿ, ಯಾಕೆ ಅಂತಂದರೆ ಅಷ್ಟು ರಿಸ್ಕ್ ತಗೊಂಡು ಈಗ ಅಲ್ಲೆಲ್ಲ ಬೈಕಲ್ಲಿ ಸುತ್ತಾಡ್ಕೊಂಡು ಬರ್ತೀವಲ್ಲ, ಆ ಡೇಂಜರಸ್ ಪಾಸ್ಗಳಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಆ ಎಕ್ಸ್ಪೀರಿಯೆನ್ಸ್ನ ನಿಮಗೂ ಕೂಡ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಸೊ ಆದಷ್ಟು ವೀಡಿಯೋಗಳನ್ನ ಏನು ಮಾಡ್ತಾ ಇದ್ದೀನಿ, ಕೀಪ್ ಶಾರ್ಟ್ ಥರ ಮಾಡ್ಕೋತಾ ಇದ್ದೀನಿ. ಅಲ್ಲೋಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋಂಥ ಒಂದು 30 ನಿಮಿಷ 40 ನಿಮಿಷದ ವೀಡಿಯೋನ 100% ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಸಿಗುವ ಮತ್ತೊಂದು ಬ್ಲಾಗಲ್ಲಿ ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡ್ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.